ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ತಿಂಡಿ ಎಲ್ಲ ಆಯಿತು. ಅಕ್ಕಿ ರೊಟ್ಟಿ ಮಾಡಿದೆ, ಹಾಗೆ ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿ ತಿಂಡಿ ಎಲ್ಲ ಆಯಿತು. ಟೈಮ್ ಬಂದು ಇವಾಗ 10:30 ಆಗಿದೆ. ಇವತ್ತು ಏನು ಕೆಲಸನೂ ಆಗಿಲ್ಲ. ಇವಾಗ ಸ್ಟಾರ್ಟ್ ಮಾಡಬೇಕು ನಾನು. ತೋರಿಸ್ತೀನಿ ಒಂದು ನಿಮಿಷ. ತಿಂಡಿ ತಿಂದು ಕಿಚನ್ ಅಷ್ಟೇ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ. ಇವಾಗ ಏನಂದರೆ ಸಾಂಬಾರು ಮಾಡಬೇಕು. ಹಾಗೆ ಇದು ದಂಟಿನ ಸೊಪ್ಪು ಮಾಮ ನೆನ್ನೆ ಫ್ರೆಶ್ ಆಗಿತ್ತು ಅಂತೇಳಿ ತೊಗೊಬಂದಿದ್ದಾರೆ. ಅಂದರೆ ಇದರಲ್ಲಿ 2 ಥರ ಬರುತ್ತೆ. ಈ ಥರ ಒಂದು ದಂಟು ಸೊಪ್ಪಲ್ಲೇ 2 ಅಂದರೆ ಒಂದು ಕೆಂಪು ದಂಟು ಮತ್ತು ಇದೊಂದು 2 ಥರ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡಿ ಪಲ್ಯ ಮಾಡಬೇಕು. ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಮಾತ್ರ ಪಲ್ಯ ಅಷ್ಟೇ. ಉಪ್ಸಾರು ಮಾಡೋಣ ಅಂತ ಒಂದೊಂದು ಸಲ ಅನಿಸುತ್ತೆ. ಉಪ್ಸಾಂಬಾರು ಬೇಡ, ಪಲ್ಯ ಮಾಡೋಣ ಅಂತೇಳಿ ಪಲ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಪ್ರಾನ್ಸ್ ತರಿಸಿದ್ದೀನಿ. ಇವಾಗ ಅದು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲೇನು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ಇದನ್ನು ಚಾಕುವಲ್ಲಿ ಕಟ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಇದ್ರದ್ದು ಒಂದು ಡ್ರೈ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಬೇಕು ಇವಾಗ. ಇದನ್ನು ಕ್ಲೀನ್ ಮಾಡಬೇಕು ಮತ್ತು ಸಾಂಬಾರು ಮಾಡಬೇಕು. ಕೌಶಿ ಜೀರಿಗೆ ಸಾಂಬಾರು ಮಾಡಮ್ಮ ಅಂತ ಹೇಳಿದ್ದಾನೆ. ಪ್ರಾನ್ಸು ಏನಕ್ಕೆ ತರಿಸಿದ್ದೀನಿ ಅಂದರೆ, ನಿನ್ನೆ ಚಿಲ್ಡ್ರನ್ಸ್ ಡೇ ಇತ್ತಲ್ಲ, ಅದಕ್ಕೆ ಕೌಶಿ ಹೇಳ್ತಾ ಇದ್ದ ಏನು ಮಾಡ್ತೀರಾ ಇವತ್ತು ಅಂತ. ಏನು ಅಡುಗೆ ಮಾಡ್ತೀರಾ ಅಂತ. ಅದಕ್ಕೆ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವತ್ತು ನೆನ್ನೆ ಗುರುವಾರ ಆಗಿತ್ತು ನೋಡಿ, ಅದಕ್ಕೆ ಗುರುವಾರ ಇಲ್ಲ ಅಂತಿದ್ದೆ, ಇವತ್ತು ನಾನ್ ವೆಜ್ ಮಾಡಿಸ್ತಾ ಇದ್ದೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದ. ಅದಕ್ಕೆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ, ನನಗೇನು ಗಿಫ್ಟ್ ಇಲ್ವಾ ಅಂತ ಕೇಳ್ದೆ. ಅದಕ್ಕೆ ನನ್ನ ಹತ್ರ ಇರೋದು ಒಂದೇ ಡೈಲಾಗು, ಅದನ್ನು ಹೇಳಿ ಕಳಿಸ್ದೆ. ನಾನು ಸಂಪಾದನೆ ಮಾಡ್ತೀನಲ್ಲ, ಅವತ್ತಿಗೆ ನಾನು ನಿನಗೆ ಗಿಫ್ಟ್ ಕೊಡ್ತೀನಿ. ಇವತ್ತು ನಾನೇನು ಸಂಪಾದನೆ ಮಾಡ್ತಿಲ್ಲ, ಅದಕ್ಕೆ ನಾನೇನು ಗಿಫ್ಟೇ ಕೊಟ್ಟಿಲ್ಲ ಅಂತ ಅಂದೆ. ನಿಮ್ಮ ಡೈಲಾಗ್ ಗೊತ್ತು ಬಿಡಿ ಅಂದ್ಬಿಟ್ಟು ಹೋದ. ಆಮೇಲೆ ಮೋಹನ್ ಅವನಿಗೆ 100 ರೂಪೀಸ್ ಕೊಟ್ಟು ಕಳಿಸಿದ್ರಂತೆ. ಆಮೇಲೆ ಕಾಲೇಜೆಲ್ಲ ಮುಗಿಸ್ಕೊಂಡು, ಕಾಲೇಜ್ ಅಷ್ಟೇ 4:30ಗೆಲ್ಲ ಬಿಟ್ರಂತೆ. ಏನಕ್ಕೆ ಬೇಗ ಬಂದಿಯಲ್ಲ ಅಂತ ಕೇಳಿದೆ. ಏನಕ್ಕೆ ಬೇಗ ಬಂದನಲ್ಲ ಅದಕ್ಕೆ ಅವನು ಹೇಳೋದು, ಅಮ್ಮ ಇವತ್ತು ಚಿಲ್ಡ್ರನ್ಸ್ ಡೇ ಅಂತ ಹೇಳ್ಬಿಟ್ಟು 4:30ಗೆ ಬಿಟ್ಬಿಟ್ರು ಅಂತ ಹೇಳ್ದ. ಅದಕ್ಕೆ ಅವನು ಹೋಗ್ಬಿಟ್ಟು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಆರಾಮಾಗಿ ಬಂದಿದ್ದಾನೆ. ಯಾಕೆಂದರೆ ಅವರಪ್ಪ 100 ರೂಪೀಸ್ ಕೊಟ್ಟಿದ್ರಲ್ಲ, ಅದರಿಂದ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನೆನ್ನೆ ಸಂಜೆ ಪ್ರಾನ್ಸ್ ಎಲ್ಲ ಬಂತು. ಇವಾಗ ನಾನು ಅದನ್ನ ಕ್ಲೀನ್ ಮಾಡಿ, ಅದಕ್ಕೆ ನಿನ್ನೆ ಮಾಡಿಲ್ವಲ್ಲ, ಅದಕ್ಕೆ ಇವತ್ತು ಅದರದ್ದು ಗ್ರೇವಿ ಥರನಾದರೂ ಮಾಡೋಣ ಅಥವಾ ಡ್ರೈ ಥರ ಮಾಡೋಣ ಅಂತ ಏನಾದರೂ ಒಂದು ಮಾಡ್ತೀನಿ. ಸ್ವಲ್ಪ ಗ್ರೇವಿ ಆದರೆ ಸ್ವಲ್ಪ ಇಷ್ಟಪಡ್ತಾರೆ. ಅಂದರೆ ತುಂಬ ಗ್ರೇವಿನೂ ಬೇಡ, ತುಂಬ ಡ್ರೈನೂ ಬೇಡ, ಆ ಥರ ಮಾಡ್ತೀನಿ. ಹಾಗೆ ಸೊಪ್ಪಿನ ಪಲ್ಯ, ಮೆಣಸಿನ ಸಾಂಬಾರು ಕೇಳಿದ್ದಾನೆ ಇವತ್ತು. ಮೆಣಸಿನ ಸಾಂಬಾರು ಮಾಡಮ್ಮ ಅಂತ. ಏಕೆಂದರೆ ವೆದರ್ ಈ ಥರ ಇದೆಯಲ್ಲ, ಅದಕ್ಕೆ. ಮೊನ್ನೆ ಹೇಳ್ತಾರೆ, ಮೊನ್ನೆ ತಾನೇ ರಸಮ್ ಎಲ್ಲ ಮಾಡಿದ್ದಾಳೆ, ಪುನೇನಿಕೋ ಮೆಣಸಿನ ಸಾಂಬಾರು ಅಂದರೆ ಚೆನ್ನಾಗಿರುತ್ತೆ ಮಾಡಮ್ಮ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಮೆಣಸಿನ ಸಾಂಬಾರು ಮಾಡ್ತೀನಿ. ಹಾಗೆ ಇದೆಲ್ಲ ಕ್ಲೀನ್ ಮಾಡಿ ಮಾಡ್ತೀನಿ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ತುಂಬ ಕೆಲಸ ಇದೆ. ಅದು ಕ್ಲೀನ್ ಮಾಡೋದೇ ನನಗೆ ಕೆಲಸ. ಯಾಕೆಂದರೆ ಇವಾಗ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು. ಯಾಕೆಂದರೆ ನಮ್ಮ ಸುಂದರಿಯರು ಇಲ್ಲೇ ನಿದ್ದೆ ಹೊಡಿತಾ ಇದ್ದಾರೆ. ಇಲ್ಲೊಬ್ಳು, ಅಲ್ಲಿಬ್ಬರು ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ. ಇಲ್ಲಾಂದರೆ ಇಲ್ಲೇ ಸೋಫಾ ಹತ್ರ, ಅಂದರೆ ಟಿಫೈ ಮೇಲೆ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ದೆ. ಅಲ್ಲಿ ಕ್ಲೀನ್ ಮಾಡಿದ್ರೆ ಅದೇ ಫುಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ ಸೌಂಡು, ಮೈ ಅಂಥೇಳಿ. ಒಂದೊಂದು ಹಾಕಿದ್ರೂ ಸಾಕಾಗಲ್ಲ. ಮಾಮ ಹೇಳ್ತಾಯಿದ್ರು 4ಕ್ಕೂ ಒಂದೊಂದು ಪೀಸ್ ಹಾಕ್ಬಿಡು ಅಂತೇಳಿ. 4ಕ್ಕೂ ಒಂದೊಂದು ಪೀಸ್ ಹಾಕಿದರೆ ಅದು ತಿಂದಂಗೂ ಅನಿಸೋದೇ ಇಲ್ಲ. ಅದಕ್ಕೆ ಬೇಡ ಅಂಥೇಳಿ ಸುಮ್ಮನೆ ಇದ್ದೀನಿ. ಸಾಯಂಕಾಲ ಏನಾದರೂ ಚಿಕನ್ ಕಾಲು ಸಿಗುತ್ತೆ. ಒಂದು 20 ರೂಪಾಯಿ ಕೊಟ್ಟರೆ ಒಂದು 10-20 ಕಾಲು ಕೊಡ್ತಾರೆ. ಒಂದು 10 ಕಾಲಾದರೂ ಕೊಡ್ತಾರೆ. ಅದನ್ನೇ ತೊಗೊಬನ್ನಿ, ಸಂಜೆ ಹಾಕೋಣ ಅಂತ ಹೇಳ್ತೀನಿ ಸಾಯಂಕಾಲ ಬರಬೇಕಾದ್ರೆ. ಇದು 1 ಪೀಸ್ ಹಾಕೋದ್ರೆ ಯಾವ ಮೂಲೆಗಾಗುತ್ತೆ ನೋಡಿ. ಇದು ಎಷ್ಟು ದಪ್ಪ ಇದೆ, ಏನಕ್ಕೂ ಆಗಲ್ಲ. ಅದಕ್ಕೆ ಬೇಡ ಇದು ಅಂತ ಹೇಳ್ದೆ. ಸರಿ ಆಯಿತು, ಒಂದಾದರೂ ಹಾಕು ಅಂತಾರೆ. ಒಂದು ಹಾಕಿದ್ರೆ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಈ ಕೆಲಸಗಳೆಲ್ಲ ಮುಗಿಬೇಕು ನನಗೆ. ಅದು ಕ್ಲೀನ್ ಮಾಡೋದೇ ದೊಡ್ಡ ಟಾಸ್ಕಿಗೆ. ಅದು ಕುತ್ಕೊಂಡು ಇಲ್ಲೇ ಕೆಳಗಡೆ ಕುತ್ಕೊಂಡು ಡೋರ್ ಲಾಕ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ. ಓಕೆ, ಅಡುಗೆ ಎಲ್ಲ ಆಯಿತು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಹಾಗೆ ಇದನ್ನು ನೋಡಿ, ಪ್ರಾನ್ಸು ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ದೀನಿ.
ಇದು ಮತ್ತೆ ಬಿಸಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೆ ಗ್ರೇವಿ ಥರನೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಈ ಥರ ಇದೆ. ತಣ್ಣಗಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಹಾಗೆ ಸಾಂಬಾರು ಮಾಡಿದೆ, ಹಾಗೆ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೀನಿ, ಮತ್ತು ರೈಸ್ ಕೂಡ ಮಾಡಿದ್ದೀನಿ. ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ. ಇವಾಗ ಮುದ್ದೆ ಒಂದು ಮಾಡಿದೆ, ಅಲ್ಲಿಗೆ ಅಡುಗೆ ಆಯಿತು. ಇನ್ನೇನೋ ಮಾಮ ಬರ್ತಾರೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 3:50 ಹೊರಗಡೆ ನೋಡಿ ಜೋರು ಮಳೆ ಬರ್ತಾ ಇದೆ. ರಾತ್ರಿ ಒಂದ್ಸರಿ ಇದೇ ಥರ ಜೋರು ಮಳೆ ಬಂತು, 1/4 ಗಂಟೆ ಹೋಯ್ತು ಮಳೆ. ಇವಾಗ ಮತ್ತೆ ಬಂದಿದೆ ನೋಡಿ. ಇದು ಬೆಳಗ್ಗೆಯಿಂದ ಸ್ವಲ್ಪ ಬರೋದು ಹೋಗೋದು ಆ ಥರ ಮಾಡ್ತಾಯಿತ್ತು. ಇವಾಗ ನೋಡಿದ್ರೆ ಮಳೆ ಬೀಳ್ತಾ ಇದೆ. ಬೆಳಗ್ಗೆಯಿಂದನೂ ಮೋಡನೇ ಇತ್ತು, ಅಂದರೆ ಸ್ವಲ್ಪ ಲೈಟಾಗಿ ಬಿಸಿಲು ಬರೋದು ಮಳೆ ಬರೋದು ಆ ಥರನೇ ಆಗಿದೆ ಇವತ್ತು. ಇವಾಗ ನೋಡಿದರೆ ಜೋರಾಗೆ ಬರ್ತಾಯಿದೆ ನೋಡಿ. ಬೆಳಿಗ್ಗೆಯಿಂದ ಈ ಥರ ಆಗಿತ್ತಂದರೆ ಜೋರು ಬಂದಿರಲಿಲ್ಲ ಅಷ್ಟೇ ಮಳೆ, ಸುಮ್ಮನೆ ಲೈಟಾಗಿ ಬೀಳ್ತಾಯಿತ್ತು. ಇವಾಗ ಜೋರು ಬರ್ತಾ ಇದೆ. ಬೆಳಿಗ್ಗೆಯಿಂದನೂ 2-3 ಸಾರಿ ಬಂದು ಹೋಗಿದೆ. ಫ್ರೆಂಡ್ಸ್, ಟೈಮ್ ಬಂದು 4 ಗಂಟೆ ಆಗ್ತಾಯಿದೆ. ಹಾಗೆ ನಾನು ಬೆಳಿಗ್ಗೆ ಹಾಕ್ಕೊಂಡಿರುವಂಥ ಸ್ವೆಟರ್ನ ತೆಗೆದಿಲ್ಲ, ಯಾಕೆಂದರೆ ಫುಲ್ಲು ಚಳಿ. ಆವಾಗವಾಗ ಚಳಿ ಆಗುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಮೋಡ ಮುಚ್ಕೊಳ್ಳುತ್ತೆ. ವೆದರ್ ಆಗಾಗೆ ಹೀಗೆ ಮೇಲೋಗುತ್ತೆ, ಬಿಸಿಲು ಬಂದಾಗ ಹೀಗೆ ಟರ್ನ್ ಹಿಂಗೆ ಆಗ್ತಾ ಇದೆ. ಅದಕ್ಕೆ ಸ್ವೆಟರೇ ಬಿಚ್ಚಿಲ್ಲ ನಾನು. ಓಕೆ, ಈಗ ಮಳೆ ಬೀಳ್ತಾ ಇರೋದ್ರಿಂದ ಫುಲ್ಲು ಚಳಿ ಅನ್ನಿಸ್ತಾ ಇದೆ. ಓಕೆ, ಹಾಗೆ ಕೌಶಿಗೆ ಒಂದು ಫಸ್ಟ್ ಪ್ರೈಸ್ ಬಂದಿದೆ. ಏನಂದರೆ ಈಗ ಒಂದು ಸ್ವಲ್ಪ ದಿನದ ಹಿಂದೆ ಹಾಗೆ ಅವ್ರಿಗೆ ಏನೇನು ಟ್ಯಾಲೆಂಟ್ ಇದೆ ಅದೆಲ್ಲ ಏನಂದರೆ ಕಸದಿಂದ ರಸ ಮಾಡುವಂಥ ಒಂದು ಸ್ಪರ್ಧೆ. ಅರ್ಥ ಆಯ್ತಾ ನಿಮಗೆ? ಕಸದಿಂದ ರಸ ಮಾಡುವಂಥದ್ದು ಅಂದರೆ ಬೇಡವಾಗಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಬೇಕಾಗಿರೋದನ್ನ ಮಾಡುವಂಥದ್ದು. ಅದನ್ನು ಕಸದಿಂದ ರಸ ಮಾಡುವಂಥ ಒಂದು ಇದನ್ನು ಇಟ್ಟಿದ್ರು. ಅದರಲ್ಲಿ ಏನಂದರೆ ಫಸ್ಟ್ ಪ್ರೈಸ್ ಬಂದಿದೆ, ನಿಮಗೆ ಕಾಣಿಸ್ತಿದೆಯಾ? ಫಸ್ಟ್ ಪ್ರೈಸ್ ಬಂದಿದೆ. ಹಾಗೆ ನನಗೆ ಆಶ್ಚರ್ಯ ಆಗೋಯ್ತು, ಏನಪ್ಪ ಮಾಡಿದ್ದೆ ನೀನು ಫಸ್ಟ್ ಪ್ರೈಸ್ ಅಂತ ಹೇಳಿದೆ. ಎಲ್ಲಿ ಕಾಣಿಸ್ತಿದೆಯಾ? ಸ್ವಾಮಿ ವಿವೇಕಾನಂದ ಕಾಲೇಜ್. ಏನಪ್ಪ ಮಾಡ್ತಿದ್ಯಾ, ಏನು ಮಾಡಿದ್ಯಪ್ಪ ಅಂತ ಕೇಳಿದೆ. ಅಮ್ಮ ಒಂದು ಸರಿ ಇದೇ ಥರ ಈ ಥರ ಸ್ಪರ್ಧೆ ಇದೆ ಅಂತೇಳಿ ನನ್ನ ಹತ್ರ ಈ ಬಾಟಲ್ಗಳು ಬರುತ್ತೆ ನೋಡಿ, 1/2 ಲೀಟರ್ ಬಾಟಲ್ಗಳು, ವಾಟ್ರ್ ಬಾಟಲ್ ಇರ್ಬೋದು ಅಥವಾ 7 ಅಪ್ ಮತ್ತು ಇನ್ನೊಂದು ಸುಮಾರು ಆ ಥರದ ಬಾಟಲ್ಗಳು ಯಾವುದೇ ಇದ್ರೂ ಕೊಡಮ್ಮಂದ್ಬಿಟ್ಟು ಒಂದು 5-6 ತೊಗೊಂಡೋಗಿದ್ದ. ಅವತ್ತು ಬಾಟಲೇ ಇರಲಿಲ್ಲ, ಯಾಕೆಂದರೆ ಎಲ್ಲ ಬೀಸಾಕ್ಬಿಟ್ಟಿದ್ದೆ ನಾನು. ಏನಕ್ಕೆ ಅಂದರೆ ಏನಕ್ಕೆ ಯೂಸ್ ಇಲ್ಲ ಅಂದ್ಬಿಟ್ಟು ಏನಕ್ಕೆ ಯೂಸ್ ಇಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಎಲ್ಲ ಬಾಟಲ್ನು ತೆಗೆದು ಬೀಸಾಕ್ಬಿಟ್ಟಿದ್ದೆ. ಅವತ್ತು ಅವನು ಹೇಳಿದ್ದೆ ನನಗೆ ಅಂತ, ನನಗೆ ಅವನು ಹೇಳೇ ಇಲ್ಲ, ಮರ್ತುಬಿಟ್ಟಿದ್ದಾನೆ. ಆದರೆ ಹೇಳಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ಆಮೇಲೆ ಬಾಟ್ಲನ್ನ ಕಲೆಕ್ಟ್ ಮಾಡಿ ಆಮೇಲೆ ಮೋಹನ್ ಮಾಮಂಗೆ ಹೇಳಿ ಅವರು ಬಾಟ್ಲೆಲ್ಲ ತಗೊಬಂದು ಕೊಟ್ಟಿರೋ ಪ್ಲಾಸ್ಟಿಕ್ ಬಾಟಲು, ಅದನ್ನು ತೊಗೊಂಡೋಗ್ಬಿಟ್ಟು ಏನು ಮಾಡಿದ್ದೆ ಕಸದಿಂದ ರಸ ಅಂದರೆ ಆ ಬಾಟಲ್ನ ಯೂಸ್ ಮಾಡಿಕೊಂಡು ಈ ಪೆನ್ನು ಪೆನ್ಸಿಲೆಲ್ಲ ಇಟ್ಕೊಳ್ಳುವಂಥ ಒಂದು ಬಾಕ್ಸು, ಅಲ್ಲೇ ಇನ್ನೊಂದೇನೋ ಹೇಳ್ದಪ್ಪ ಅದು ಒಂದು. ಹಾಗೆ ಅದರ ಪಕ್ಕದಲ್ಲಿ ಡಸ್ಟ್ಬಿನ್ನು, ಇವಾಗ ನಾವು ಏನಂದರೆ ಪೆನ್ಸಿಲ್ನೆಲ್ಲ ಒರಿತೀವಿ, ಅದನ್ನು ಒರೆದು ಕೆಳಗಡೆ ಹಾಕೋ ಬದಲು ಅದನ್ನು ಅಲ್ಲೇ ಒಂದು ಡಸ್ಟ್ಬಿನ್ ಥರ ಅಲ್ಲೇ ಒರೆಯುವಂಥದ್ದು, ಆ ಥರ ಅಂದರೆ ಆ ಕಸ ಅಲ್ಲೇ ಇಡುವಂಥದ್ದು. ಆ ಥರದ್ದು ಏನೆಲ್ಲ ಮಾಡಿದ್ನಂತೆ. ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ. ಅದನ್ನು ಅವನು ರಾತ್ರಿ ಹೇಳಿಲ್ಲ ನನಗೆ, ಬೆಳಿಗ್ಗೆ ಹೇಳಿರೋದು. ಅದಕ್ಕೆ ಇದನ್ನು ಅಲ್ಲಿ ಶೋಕೇಸಲ್ಲಿ ಇಟ್ಟಿದ್ದೀನಿ ನೋಡಿ, ಅದೆಲ್ಲ ಅವನದೇ. ಮೋಹನ್ ಮಾಮಂದು ಸ್ವಲ್ಪ ಇದೆ, ಆದರೆ ಇವೊಂದು ಅಲ್ಲಿ ಇಡಮ್ಮ ಅಂತ ಹೇಳ್ತಾ ಇದ್ದ. ಅಲ್ಲಿ ಇಡೋಕ್ಕೆ ಜಾಗನೇ ಇಲ್ಲ, ಇದು ದೊಡ್ಡದಿದೆ ನೋಡೋಣ ಅಲ್ಲಿ. ಅದಕ್ಕೆ ಸ್ವಲ್ಪ ಕಷ್ಟ, ಇದನ್ನೆಲ್ಲ ಇಡೋಕ್ಕಾಗಲ್ಲ. ನೋಡ್ತೀನಿ, ಆದರೆ ಅಲ್ಲಿ ಇಡ್ತೀನಿ, ಇಲ್ಲಾಂದರೆ ಇಲ್ಲೆಲ್ಲಾದರೂ ಇಡಬೇಕಷ್ಟ.
ಓಕೆ, ಕಸದಿಂದಲೂ ರಸ ಮಾಡಿ ಅದರಿಂದ ಪ್ರೈಸ್ ಬಂದಿದೆ. ಕಸ ಅಂತ ನಾವೇನು ವೇಸ್ಟ್ ಅಂತ ಹಾಕ್ತೀವಿ, ಅದರಿಂದ ಮಾಡುವಂಥದ್ದು. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಟ್ಟಿರೋದು ಅವನದೇ. ಅಲ್ಲೇ ಇದನ್ನು ಕೂಡ ಇಡ್ತೀನಿ. ಕಾಣಿಸಲ್ಲ, ಚಿಕ್ಕದು ಮುಂದೆ ಇಟ್ಟು ದೊಡ್ಡದನ್ನು ಹಿಂದೆ ಇಟ್ಟರೆ ಕಾಣಿಸುತ್ತೆ, ಇಲ್ಲಾಂದರೆ ಕಾಣಿಸೋದೇ ಇಲ್ಲ. ಓಕೆ, ಅದು ಮುಂದೆ ಇಟ್ಟಿದ್ದೀನಿ. ಇದನ್ನು ತೆಗೆದು ಹೀಗೆ ಇಟ್ಟಿದ್ದೀನಿ. ಓಕೆ, ನೋಡಿ ಇವಾಗ ಕರೆಕ್ಟಾಗಿದೆ. ಇದು ಅಷ್ಟೇ, ಸಾಯಿಬಾಬಂದು ಯಾಕೆ ಇಲ್ಲಿ ಇಟ್ಟಿದ್ದೀನಿ ಅಂದರೆ, ಈ ಥರದ್ದು ವಿಗ್ರಹಗಳೆಲ್ಲ ಇಡಬಾರ್ದು ಅಂತ ಯಾವುದೋ ಒಂದು ವಿಡಿಯೋ ನೋಡಿದೆ. ಅದಕ್ಕೆ ಅವತ್ತಿನಿಂದ ದೇವ್ರ ಮನೇಲಿ ಫೋಟೋ ಅಷ್ಟೇ ಇಟ್ಕೊಂಡಿದ್ದೀನಿ. ವಿಗ್ರಹಗಳು ಅಂದರೆ ಗಣೇಶನ ವಿಗ್ರಹ, ಲಕ್ಷ್ಮೀ ವಿಗ್ರಹ, ಆ ವಿಗ್ರಹ, ಈ ವಿಗ್ರಹ ಅಂತೇಳಿ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನೆಲ್ಲ ಇಟ್ಟರೆ ನಾವು ಅಭಿಷೇಕ, ಅರ್ಚನೆ ಆ ಥರ ಎಲ್ಲ ಮಾಡಬೇಕಂತೆ. ಅದಕ್ಕೆ ಆ ಥರ ಎಲ್ಲ ನಾವು ಮಾಡಲ್ಲ ಅಲ್ವ, ಡೈರೆಕ್ಟಾಗಿ ಏನು ಮಾಡ್ತೀವಿ, ಹೂವು ಇಟ್ಟು ಪೂಜೆ ಮಾಡ್ತೀವಿ, ಆ ಥರ ಅಲ್ವಾ. ಆದ್ದರಿಂದ ಅವತ್ತಿನಿಂದ ನಾನು ಅದನ್ನು ಸಾಯಿಬಾಬಂದು ತೆಗೆದುಬಿಟ್ಟು ನಾನು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಬರೀ ಫೋಟೋ ಒಂದು ಇಟ್ಕೊಂಡು ಪೂಜೆ ಮಾಡಬೇಕಂತೆ. ಇದು ಸರಿನಾ ತಪ್ಪೋ ಗೊತ್ತಿಲ್ಲ. ನಾನು ಆ ವಿಡಿಯೋ ನೋಡಿದಾಗಿಂದ ಈಗ ಕುಂಕುಮಾರ್ಚನೆ ಅವೆಲ್ಲ ಮಾಡ್ತಾರೆ ನೋಡಿ, ಆ ಥರ ಸೇಮ್ ಆ ಥರ ವಿಗ್ರಹಗಳೆಲ್ಲ ಇದ್ದರೆ ಆ ಥರ ಮಾಡಬೇಕು ಅಂತ. ಅದರಿಂದ ನಾವು ಮಾಡಲ್ಲ ಅಂತೇಳಿ ಅದನ್ನು ತೆಗೆದು ಇಲ್ಲಿಟ್ಟಿದ್ದೀನಿ ಅಷ್ಟೇ. ಓಕೆ, ಸುಂದರಿರು ಇಲ್ಲಿ 3 ಜನ ನಿದ್ದೆ ಮಾಡ್ತಾಯಿದ್ದಾರಾ. ಬಟ್ಟೆ ಇಡ್ತೀನಲ್ಲ ಈ ಪ್ಲೇಸ್, ಅಲ್ಲಿ ಕರಗಿ ಬಂದು ನಿದ್ದೆ ಮಾಡ್ತಾ ಇದ್ದಾಳೆ. ಓಕೆ, ಟೈಮ್ ಬಂದು 4 ಹೊತ್ತಾಯಿತು. ಇವಾಗ ಸ್ನಾನಕ್ಕೆ ಹೋಗ್ತೀನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ ಬಂದಿದ್ದೀನಿ. ಹಾಗೆ ಒಂದಷ್ಟು ಟಾಪ್ಗಳನ್ನ ಹುಡುಕ್ತಾ ಇದ್ದೆ. ಹಳೆ ಟಾಪ್ಸ್ಗಳೇನಿದೆ ಒಂದು 3-4 ಅದನ್ನೆಲ್ಲ ಇವಾಗ ತೆಗೆದಾಕ್ಬಿಟ್ಟಿದ್ದೀನಿ. ಬೇಡ, ತುಂಬ ದಿನ ಆಯಿತು, ಹಳೆ ಥರ ಆಗಿದೆ, ಬೇಡ ಅಂತೇಳಿ. ಹಾಗೆ ಇನ್ನೊಂದು 3 ಟಾಪ್ನ ಮನೇಲಿ ಯೂಸ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. ಅಂದರೆ ತೆಗೆದು ಅಲ್ಲಿ ವಾರ್ಡ್ರೋಬಲ್ಲಿ ಇಡ್ತೀನಿ, ಆದರೆ ಯೂಸ್ ಮಾಡೋದು ನೆಕ್ಸ್ಟು ತೆಗ್ದಾಕ್ಬಿಡೋಣ ಅಂತ. ಇದೆಲ್ಲ ಏನಾಗಿದೆ, ಶಾರ್ಟ್ ಥರ ಆಗೋಗಿದೆ. ಇದು ತೋರಿಸ್ತೀನಿ ರೀ, ಎಷ್ಟು ತಗೋಬೇಕಾದ್ರೆ ನೋಡಿ ಇಷ್ಟು ಬರುತ್ತೆ, ನಿಮಗೆ ಕಾಣಿಸ್ತಿದೆಯಾ, ಇಷ್ಟು ಲೆಂತಿ ಬರುತ್ತೆ. ಅಂದರೆ ಮಂಡಿಯಿಂದ ಮೇಲೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಲೆಗ್ಗಿಂಗ್ಸ್ ಎಲ್ಲ ಹಾಕಿದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇದು ನಿಮಿಷ, ನನಗೆ ಮಂಡಿಯಿಂದ ಕೆಳಗಡೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದು ಒಂದು ತೆಗೆದಾಕ್ಬಿಟ್ಟಿದ್ದೀನಿ, ಇದು ಬೇಡ ಅಂತೇಳಿ. ಮನೇಲೇ ಯೂಸ್ ಮಾಡೋದು. ಹಾಗೆ ನೆಕ್ಸ್ಟ್ ಬಂದು ಇದು ಮೊನ್ನೆ ಹೇಳಿದ್ನಲ್ಲ ಅದೇ ಟಾಪೇ. ಇದು ಅಷ್ಟೇ, ತೊಗೊಂಡಾಗ ಓಕೆ ಪರವಾಗಿಲ್ಲ ಅನಿಸ್ತು. ಯೂಸ್ ಮಾಡ್ತಾ ಚಿಕ್ಕದಾಗ್ಬಿಟ್ಟಿದೆ. ಹಾಗೆ ನೆಕ್ಸ್ಟು ಇದು ಅಷ್ಟೇ, ಇದು ಕೂಡ ಚಿಕ್ಕದಾಗ್ಬಿಟ್ಟಿದೆ. 1-2 ಸರಿ ನೀರಲ್ಲಿ ಹಾಕಿ ವಾಶ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ಚಿಕ್ಕದೇ ಬಂದ್ಬಿಡುತ್ತೆ. ನೋಡಿ ಎಷ್ಟಿದೆ, ನಿಮಗೆ ಕಾಣಿಸ್ತಿದೆಯಾ, ಇಲ್ಲಿಗೆ ಬರುತ್ತೆ. ಮಂಡಿಯಿಂದ ಮೇಲೆ ಅಂದರೆ ನೋಡಿ ಇಲ್ಲಿ ತನಕ ಬರುತ್ತೆ. ಅದಕ್ಕೆ ನಾನು ಇದನ್ನು ಅಷ್ಟೇ ಮನೇಲಿ ಯೂಸ್ ಮಾಡೋಣ ಅಂತೇಳಿ ಇದು 3 ಕೂಡ ಮನೇಲಿ ಇನ್ಮೇಲೆ ಯೂಸ್ ಮಾಡ್ತೀನಿ. ಓಕೆ, ಆದಷ್ಟು ನೀವೇನಾದರೂ ಟಾಪ್ಸ್ ಎಲ್ಲ ತೊಗೋಬೇಕಾದ್ರೆ ಆದಷ್ಟು ಲಾಂಗ್ ಇರಲಿ, ಉದ್ದ ಇರಲಿ. ಆಮೇಲೆ ಬೇಕಾದ್ರೆ ಅದು ವಾಶ್ ಮಾಡ್ತಾ ಏನಾಗುತ್ತೆ, ಒಂದೊಂದು ಸಿಂಕ್ ಆಗಲ್ಲ, ಹೇಗಿರುತ್ತೆ ಹಾಗೆ ಇರುತ್ತೆ. ಒಂದೊಂದಷ್ಟೇ ಸಿಂಕ್ ಆಗುವಂಥದ್ದು. ಓಕೆ, ಒಂದಷ್ಟು 3 ಟಾಪ್ಸ್ ಏನೋ ತೆಗ್ದಾಕ್ಬಿಟ್ಟಿದ್ದೀನಿ, ಅದು ಬೇಡ. ಅದ್ರ ಬದಲಿಗೆ ಇನ್ನು ಮುಂದೆ ಇದನ್ನೇ ಯೂಸ್ ಮಾಡೋಣ ಮನೆಯಲ್ಲಿ ಅಂತೇಳಿ. ಇನ್ನೂ 1-2 ತೆಗಿಯೋಣ ಅಂದ್ಕೊಂಡೆ. ಅಲ್ಲಿ ಬೀರುವಲ್ಲಿ ಇಟ್ಟಿದ್ದೀನಲ್ಲ, ಅಲ್ಲಿಂದ ತೆಗ್ದಾಕ್ಬಿಡೋಣ ಇನ್ನೊಂದೆರಡು ಅಂತ. ಇನ್ನೊಂದೆರಡು ಹೊಸ ಟಾಪ್ಗಳು ಬರುತ್ತಲ್ಲ, ಆವಾಗ ಅದನ್ನು ಅಲ್ಲಿಟ್ಟು ಅಲ್ಲಿ 1-2 ಟಾಪ್ನ ಹಳೇದು ಅನ್ನಿಸೋದು, ಇದು ತುಂಬ ದಿನ ಯೂಸ್ ಮಾಡಿದ್ದೀನಿ ಅನ್ಸೋದನ್ನೆಲ್ಲ ತೆಗೆದು ಅಲ್ಲಿಟ್ಕೊಳ್ಳೋಣ. ಇಲ್ಲಿ ಬೀರು ಇದೆ, ಈ ಕಡೆ ವಾರ್ಡ್ರೋಬ್ ಇದೆ, ಅದರಿಂದ ಆಮೇಲೆ ಇಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಇದೆ. ನೋಡಿ, ನನ್ನ ವಾರ್ಡ್ರೋಬ್ ನೋಡ್ಸಿದ್ದೀನಿ, ತುಂಬ ಸರಿ ನೋಡಿದ್ದೀರಾ. ಓಕೆ, ಇಲ್ಲೆಲ್ಲ ಟೀ ಶರ್ಟು,
ಪ್ಯಾಂಟ್ಗಳು ಅಷ್ಟೇ ಇರೋದು. ಈ ಕಡೆ ನೈಟಿಗಳು ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ. ನನಗೆ ಯಾವುದು ಕೂಡ ಕರೆಕ್ಟ್ ಅಂತ ಅನ್ನಿಸ್ತಲ್ಲ. ಅಂದರೆ ನನ್ನ ಒಂದು ಸೈಜ್ ಏನಿದೆ ಚೆನ್ನಾಗಿರೋದು ಸಿಗುತ್ತೆ, ಆದರೆ ಸೈಜು ನನಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನೋಡೋಣ, ಸಿಕ್ಕಿದಾಗ ತಗೊಂಡು ನಿಮಗೂ ತೋರಿಸ್ತೀನಿ ಹಾಗೆ. ಓಕೆ ನೋಡಿ, ಈ ಥರ ಮನೇಲಿ ಯೂಸ್ ಮಾಡೋ ಟಾಪ್ನೆಲ್ಲ ನೈಟಿ ಬಂದು ಈ ಕಡೆ ಇರುತ್ತೆ, ಟಾಪ್ ಬಂದು ಇಲ್ಲಿರುತ್ತೆ, ಮತ್ತು ಪ್ಯಾಂಟ್ ಮತ್ತು ಟೀ ಶರ್ಟ್ಗಳು ಈ ಕಡೆ ಇರುತ್ತೆ ಅಷ್ಟೇ. ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಮಾಡ್ತೀನಿ. ಏನಾಗುತ್ತೆ ಅಂದರೆ ಕೆಳಗಡೆ ಕೌಶಿದು ಟೀ ಶರ್ಟ್ಗಳೆಲ್ಲ ಇದೆಯಲ್ಲ ನೋಡಿ, ಈ ಥರ ಮಾಡಿದ್ರೆ ಒಂದು ಟೀ ಶರ್ಟು ಪ್ಯಾಂಟು ಅದಕ್ಕೇನೆ ಟಚ್ ಆಗ್ತಾ ಇರುತ್ತೆ. ಹೀಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ ನೋಡಿ, ಅವನದು ಎಷ್ಟೊಂದಿದೆ, ಅವನದು ಇಷ್ಟು ಶಾರ್ಟ್ಸು 1 2 3 4 5 6 7 ಶಾರ್ಟ್ಸ್ ಇದೆ. ಒಂದು ಪ್ಯಾಂಟು 1 2 3 4 5 6 ಅದೇ 7 ಪ್ಯಾಂಟ್ ಇದೆ. ಟೀ ಶರ್ಟ್ ಬಂದು 1 2 3 4 5 6 7 8 9 ಟೀ ಶರ್ಟ್ ಇದೆ. ಅವನು ಕೆಳಗಡೆ ಇರೋದು ಹೇಗೆ ಅಂದರೆ, ಈ ಮೇಲೆ ಏನು ಟೀ ಶರ್ಟ್ ಕಾಣ್ತಿದೆ, ಹಾಗೆ ಮೇಲೆ ಏನು ಹೀಗೆ ಶಾರ್ಟ್ಸು ಪ್ಯಾಂಟ್ ಎಲ್ಲ ಕಾಣ್ತಿದೆ, ಇದನ್ನ ಮಾತ್ರ ಯೂಸ್ ಮಾಡ್ತಿರ್ತಾನೆ. ಈ ಕೆಳಗಡೆ ಇರುತ್ತೆ ನೋಡಿ, ಅದು ಅಲ್ಲೇ ಇರುತ್ತೆ. ನಾನು ಯಾವಾಗಲೂ ಅವ್ನಿಗೆ ಹೇಳ್ತಾ ಇರ್ತೀನಿ, ಯಾವಾಗಲೂ ನೀನು ಟೀ ಶರ್ಟ್ ತಗೋ, ಪ್ಯಾಂಟ್ ತಗೋ, ಏನೋ ಒಂದು ತೊಗೊಂಡ್ರು ಇಲ್ಲಿಂದ ತಗೋ ಅಂತ ಹೇಳ್ತೀನಿ. ಆದ್ರೆ ಅವನು ಇಲ್ಲಿರೋದು ಇಲ್ಲೇ ಇರುತ್ತೆ, ಇಲ್ಲಿರೋದು ಮಾತ್ರ ಯೂಸ್ ಮಾಡ್ತಿರ್ತಾನೆ ಆ ಥರ. ಓಕೆ, ಇದು ಫಸ್ಟು ಯಾರು ಈ ಕ್ವಾರ್ಟರ್ಸಲ್ಲಿದ್ದರು ನಾವು ಬರೋಕ್ಕಿಂತ ಮೊದಲು, ಅವರು ಇದನ್ನ ಈ ಪಿಕ್ಚರ್ ಏನಿದೆ ಈ ಪಿಕ್ಚರ್ನ ಅಂಟಿಸಿರೋದು. ಓಕೆ, ಅವಾಗಿಂದನೂ ಹಾಗೆ ಇದೆ, ನಾವೇನು ಕಿತ್ತಾಕ್ತಿಲ್ಲ. ಇದು ಮಾತ್ರ ನಾವು ತಂದು ಅಲ್ಲಿ ಅಂಟಿಸ್ಕೊಂಡಿದ್ವಿ. ಇಲ್ಲ ಸಾರಿ, ಇಲ್ಲೇ ಅಂಟಿಸಿದ್ದು. ಕೌಶಿ ಅಂದರೆ ಈ ಕ್ವಾರ್ಟರ್ಸ್ಗೆ ಬಂದಾಗ ಕೌಶಿ ಪಾಪು ಇದ್ನಲ್ಲ, ಆ ಟೈಮಲ್ಲಿ ಅಂಟಿಸಿದ್ದು. ಇಲ್ಲಿ ಸ್ವಲ್ಪ ಕಿತ್ತೋಗಿದೆ, ಇಲ್ಲೊಂದು ಸ್ವಲ್ಪ ಕಿತ್ತೋಗಿದೆ ಅಷ್ಟೆ. ಅಲ್ಲೂ ಒಂದು ಫೋಟೋಸ್ ಹಾಕಿದ್ವಿ ಪಿಕ್ಚರು, ಅದು ಚೆನ್ನಾಗಿತ್ತು. ಪೇಂಟ್ ಮಾಡುವಾಗ ಕಿತ್ತಾಕ್ಬಿಟ್ರು. ಬೇಬಿದು ಚಿಕ್ಕ ಅಂದರೆ ಮಗು ಫೋಟೋ ಹಾಕಿದ್ವಿ. ಆವಾಗ ಕೌಶಿ ಪಾಪು ಅಲ್ವಾ, ಅವಾಗೆಲ್ಲ ಈ ಥರದ್ದೆಲ್ಲ ಇಷ್ಟ ಅಲ್ವಾ, ಗೊಂಬೆ ಥರದ್ದು ಅಂದ್ಬಿಟ್ಟು ಅದನ್ನು ಅಲ್ಲಿ ಹಾಕಿದ್ವಿ. ಅದನ್ನು ಪೇಂಟ್ ಮಾಡಬೇಕಾದ್ರೆ ತೆಗ್ದಾಕ್ಬಿಟ್ಟಿದ್ದಾರೆ ಅಷ್ಟೆ. ಓಕೆ ಫ್ರೆಂಡ್ಸ್, ಕೌಶಿ 6 ಗಂಟೆಗೆ ಬರ್ತಾನೆ. ನಿನ್ನೆ ಮಾತ್ರ ಚಿಲ್ಡ್ರನ್ಸ್ ಡೇ ಅಂತೇಳಿ ಬೇಗ ಬಂದಿದ್ದ. ಇನ್ನು ಡೈಲಿ 6 ಗಂಟೆಗೆ ಬಿಡ್ತಾರೆ. ಅವ್ನು ಇಲ್ಲಿ ಬರುವಾಗ 6:15 6:30 ಆ ಥರ ಎಲ್ಲ ಆಗಿಬಿಡುತ್ತೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವ್ನು ಬಂದಮೇಲೆ ಹೇಳ್ಬೇಕಲ್ಲ, ನೀನು ಚಿಲ್ಡ್ರನ್ಸ್ ಡೇಗೆ ಸ್ಪೆಷಲ್ ಕೇಳ್ತಿದ್ದೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬೇಕು ನಾನು. ಅದಕ್ಕೆ ಅವ್ನು ಬರಲಿ. ಅವ್ನ ಮುಖ ಹೆಂಗೆ ಅನಿಸುತ್ತೆ, ಅವ್ನು ನೋಡ್ಬಿಟ್ಟು ಏನಂತಾನೆ ಗೊತ್ತಾ, ಖುಷಿ ಅನ್ಸಲ್ಲ. ಏನಮ್ಮ ನೀನು ಇದು ಮಾಡಿಬಿಟ್ಟಿದ್ಯಾ, ಪಲಾವ್ ಮಾಡಬೇಕಲ್ವಾ ಅಂತಲೇ ಹೇಳೋದು ಅವನು. ಅದೇ ಏನದು ಪ್ರಾನ್ಸ್ನ ಪಲಾವ್ ಮಾಡಿದರೆ ಚೆನ್ನಾಗಿರ್ತಿತ್ತು, ನೀನು ನೋಡಿದರೆ ಇದು ಮಾಡಿಬಿಟ್ಟಿದ್ಯಾ ಗ್ರೇವಿ ಅಂತೆಲ್ಲ ಹೇಳ್ತಾನೆ. ಓಕೆ, ಹಾಗೆ ಅಲ್ಲೇನಿದೆ ಬಟ್ಟೆಗಳು, ಅದು ತುಂಬ ಅಪರೂಪ. ಅಲ್ಲಿ ಒಂದು ಬಟ್ಟೆ ಇಲ್ಲ ಅಂತ ಹೇಳೋದಂದರೆ ತುಂಬ ಅಪರೂಪ. ಯಾವಾಗಲೂ ಅದೇ ಥರನೇ ಇರುತ್ತೆ ಬಟ್ಟೆಗಳು. ಏನೋ 1 ಪೇರ್ 2 ಪೇರ್ ಇದ್ದರೆ ಓಕೆ, ಫುಲ್ಲು ಇಡೀ ಇದರಲ್ಲೆಲ್ಲ ಬಟ್ಟೆಗಳನ್ನೇ ತಾಕಿರ್ತೀವಿ. ನಮ್ಮ ಮನೇಲಿ ಈಗ ಅಥವಾ ಎಲ್ಲರ ಮನೇಲೂ ಹಾಗೇನಾ ಗೊತ್ತಿಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನೋ ಸ್ಪೆಷಲ್ ಮಾಡಿದ್ದೀನಿ. ಏನು ಹೇಳು, ನೆನ್ನೆ ಕೇಳ್ತಿದ್ದಲ್ಲ, ವಾ ಕಾಲು ಹೊಡಿತು. ಪ್ರಾನ್ಸ್ ಕರಿ ಗಮ್ಮತ್ತಿದೆ. ಹಾಗೆ ಏನಾಯ್ತು, ಖುಷಿ ಆಯ್ತಾ? ಯಾಕೆಂತ ಕೇಳ್ತಿದ್ದಲ್ಲ ನೀನು, ಏನಾದ್ರು ಸ್ಪೆಷಲ್ ಮಾಡಮ್ಮ. ಜೀರಿಗೆ ಸಾಂಬಾರು ಕೇಳ್ದಲ್ಲ, ಬಂದಿದ. ಎಲ್ಲಿ ಅಲ್ಲಿ ಇಟ್ಟಿಲ್ವಾ, ನೋಡ್ಲಿಲ್ವ? ಇನ್ನೇನು ನೋಡಿದೆ, ಬಾ ಗುಮ್ಮಿ ಬಾ. ನಾನೇ ಚೆಕ್ ಮಾಡ್ಲಿ, ಮಾಡು ನೀನು. ಇದೇ ಲಾಸ್ಟ್ ಆರ್ಡರು, ಮತ್ತೆ ನಾನು ಪದೇ ವಾಪಸ್ ಕೊಡೋ. ನಾನು ಅದೆಲ್ಲ ಮಾಡ್ಗಿಡಲ್ಲ. ನನ್ಗೆ ಅವೆಲ್ಲ ಹೇಳ್ಲೇ ಬೇಡ, ನೀನು ನನ್ಗೆ ಅವೆಲ್ಲ ಹೇಳಲೇ ಬೇಡ ಅನ್ನಲ್ಲ.
ಮಾಡಕ್ಕೇನು ಕೆಲಸ ಇಲ್ಲ, ತಗೋಬಾ ಕಳಿಸು ವಾಪಸ್ಸು. ಹಾಂ ಮಾಡು. ನನ್ಗೆ ಹೇಳ್ಬೇಡ, ನಾನು ಈಸ್ಕೊಳ್ಳೋದು ಇಲ್ಲ ಏನೂ ಇಲ್ಲ. ಇವಾಗ 1000 ರೂಪಾಯಿ ಕೊಡ್ಬೇಕೀಗ ನೀನು. ಇವಾಗ 440 ಪ್ಲಸ್ ಮೊನ್ನೆ ಅವತ್ತು 300 ಚಿಲ್ಲರೆ, ಅದಾದ್ಮೇಲೆ ಒಂದಿನ 100 ಚಿಲ್ಲರೆನಾ 200 ಚಿಲ್ಲರೆ ಮೈನಸ್ ಮಾಡ್ಕೈತಿ. ಗುಮ್ಮಿ ಒಳಗಡೆ ಮೈನಸ್ ಮಾಡ್ಕೈತಿ. ಅದೇ ಈಗ 5,000 ಕೊಡ್ಬೇಕು ತಾನೆ. ಕೆಂಚಿ ಯಾಕೋ ಫೋನ್ ಮಾಡ್ತಿದ್ದಾಳೆ, ಊದಿ ಯಾಕೋ ಫೋನ್ ಮಾಡ್ತಾ ಇದ್ದಾಳೆ. ಸರಿ ಓಕೆ, ಓಪನ್ ಮಾಡಿ ನೋಡು ಹೆಂಗಿದೆ, ಕರೆಕ್ಟಾಗಿದೆಯಾ ಏನು. ಮತ್ತೆ ಪದೇ ಪದೇ ಅದನ್ನೇ ತರಿಸೋದು ಕಳ್ಸೋದು ಅದು ನನಗೂ ಅಷ್ಟು ಇಷ್ಟ ಆಗಲ್ಲ. ಏನು 1-3 ದಿನಕ್ಕೂ ಹೊಸದು ಬುಕ್ ಮಾಡು, ಪುನಃ ವಾಪಸ್ ಕಳಿಸು. ಬಾ ಹೇಳಿ ಹೊರಗಡೆ. ಓ ಪ್ರಾನ್ಸ್ದು ಸ್ಮೆಲ್ ಬಂದ್ಬಿಟ್ಟದೆ ಅದಕ್ಕೆ. ನೋಡಿ ಇಲ್ಲಿ ಮಳೆ ಊದಿದೆ ಅನ್ನಲ್ಲ ನೋಡಿ. ಇಲ್ಲಿ ವಿಂಡೋಯಿಂದ ಈ ಗ್ಲಾಸ್ ಹೊಡೆದೋಗಿದ್ದಿಲ್ಲ, ಇಲ್ಲಿಂದ ಮಳೆ ನೀರು ಹೆಂಗೆ ಚೆಲ್ಲಿದೆ ಹರ್ಕೊಂಡು ಇಲ್ಲೆಲ್ಲ ಬಂದು ನೋಡಿ, ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಅಂದರೆ ಈ ಗಾಳಿಗೆ ಆ ಥರ ಬಂದಿರೋದು ನೀರು. ಇಲ್ಲೆಲ್ಲ ಫುಲ್ ಇಷ್ಟಾಗಲೆಲ್ಲ ಒದ್ದೆ ಆಗ್ಬಿಟ್ಟಿದೆ. ಇಲ್ಲಿಂದ ಫುಲ್ಲು ಇಲ್ಲೆಲ್ಲ ಹೊಡೆದೋಗ್ಬಿಟ್ಟಿದೆ ಅಲ್ವಾ. ಮೇಲೂ ಕೂಡ ಸ್ವಲ್ಪ ಹೊಡೆದೋಗಿದೆಯಲ್ಲ ನೋಡಿ, ನೀರಿನ ಹನಿಗಳು ಹಾಗೆ ಹೇಗಿದೆ ಕಾಣಿಸ್ತಿದೆಯಾ ನಿಮಗೆ? ಈ ಥರ. ಓಕೆ, ನಾನು ಮೋಟ್ರ್ ಹಾಕಕ್ಕೆ ಹೋಗಿದ್ನಲ್ಲ, ಬೆಕ್ಕೇನಾದರೂ ರೀಸೆಸ್ ಮಾಡಿಬಿಡ್ತಾ ಇಲ್ಲೆಲ್ಲ ಗಲೀಜು ಮಾಡಿಬಿಡ್ತಾ ಅಂತ ನೋಡ್ತಾ ಇದ್ದೆ. ನೋಡಿದರೆ ಆಮೇಲೆ ಅಂದ್ಕೊಂಡು ಮಳೆ ಹೋಯ್ತಲ್ವಾ, ಮಳೆ ನೀರು ಅದು ಅಂತ. ಓಕೆ, ಚಳಿ ಹೊರಗಡೆ ಬರೋಕ್ಕೆ ಬೇಜಾರು, ಚಳಿ ಆಗ್ತಾ ಇರುತ್ತೆ. ಎಲ್ಲಿ ತೋರಿಸು ಅಷ್ಟೇ, ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಚೆನ್ನಾಗಿ ವರ್ಕ್ ಆಗಬೇಕು ಅಷ್ಟೇ ಮೇಯ್ನು. ಹಾಂ, ಚೆನ್ನಾಗಿ ವರ್ಕ್ ಆದರೆ ಓಕೆ. ಇದು 3ನೇದು, 2 ಹೋಗಿದೆ, ಇದು 3ನೇದು. ನೋಡೋಣ ಆಯ್ತಿಲ್ಲ. ಕವರ್ ತೆಗಿಯೋದು ರೀ. ಆಮೇಲೆ ಆರ್ಡರ್ ರಿಪ್ಲೇಸ್ ಮಾಡ್ಬೇಕಂದ್ರೆ ಏನು ಮಾಡೋಕ್ಕಾಯ್ತದೆ? ನಾನು ಬೆಳಿಗ್ಗೆ ಸ್ವಲ್ಪ ಪ್ರಾನ್ಸ್ನ ಗ್ರೇವಿ ಮಾಡಿದ್ದೆ, ಅಂದರೆ ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಮಾಡಿದ್ದೆ. ಹಾಗೆ ಅವನಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಸ್ವಲ್ಪ ಅಂದರೆ ಒಂದಷ್ಟು ಸ್ವಲ್ಪ ಪೀಸ್ಗಳನ್ನ ತೆಗೆದಿಟ್ಟಿದೆ. ಪಲಾವ್ ಮಾಡೋಣ, ಅದ್ರ ಜೊತೆಗೆ 1-3 ಮೊಟ್ಟೆ ಹಾಕ್ಬಿಟ್ಟು ಮತ್ತು ಸೋಯಾ ಅದೆಲ್ಲ ಹಾಕಿ ಮತ್ತು ಇದಿತ್ತು ತೊಗರಿಕಾಯಿ, ಅದನ್ನು ಹಾಕಿ ಮಾಡಿದೆ. ಚೆನ್ನಾಗಾಗುತ್ತೆ ಏನೋ ಗೊತ್ತಿಲ್ಲ, ಯಾಕೆಂದರೆ ಸ್ವಲ್ಪನೇ ಪ್ರಾನ್ಸ್ ಇರೋದ್ರಿಂದ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ಫಸ್ಟ್ ಅಂದ್ಕೊಂಡೆ ಅಷ್ಟೊಂದೇನು ಟೇಸ್ಟ್ ಬರೋಲ್ಲ, ಯಾಕೆಂದರೆ ಸ್ವಲ್ಪನೇ ಇರೋದ್ರಿಂದ ಅಷ್ಟು ಚೆನ್ನಾಗಾಗಲ್ಲ ಅಂತ. ನೋಡಿದೆ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಪ್ರಾನ್ಸ್ ಪಲಾವು. ಕೌಶಿನೂ ಹಂಗೆ ಹೇಳ್ತಾಯಿದ್ದಮ್ಮ ತುಂಬ ಚೆನ್ನಾಗಾಗಿದೆ ಅಂತ. ಯಾಕೆಂದರೆ ಪ್ರಾನ್ಸು ಬೇಯ್ತಾ ಏನಾಗುತ್ತೆ ಅಂದರೆ ಚಿಕ್ಕದಾಗ್ತಾ ಹೋಗುತ್ತಲ್ಲ, ಆದ್ದರಿಂದ ಅದೇನಾಗ್ಬಿಡುತ್ತೆ ಅಂದರೆ ಸಿಗಲ್ಲ, ನಾವು ಈ ಚಿಕನ್ ಪೀಸ್ ಥರ ಎಲ್ಲ ಸಿಗಲ್ಲ, ಅದು ಕಾಣಿಸೋದೇ ಇಲ್ಲ. ಆದ್ದರಿಂದ ಇರೋದೇ ಒಂದಷ್ಟು ಪೀಸು ಸುಮ್ಮನೆ ಇರಲಿ ಒಂದು ನೋಡೋಣ ಅಂಥೇಳಿ ಸ್ವಲ್ಪ ಎತ್ತಿಟ್ಟಿದ್ದೆ. ಅದನ್ನೇ ಮಾಡಿದ್ನಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ಪ್ರಾನ್ಸ್ ಇದೆ ಅಂತೇಳಿ ಅದಕ್ಕೆ ಸ್ವಲ್ಪ ನಾನು 1-3 ಮೊಟ್ಟೆ, ಸ್ವಲ್ಪ ತೊಗರಿಕಾಯಿ ಮತ್ತು ಸೋಯಾ ಎಲ್ಲ ಹಾಕಿ ಮಾಡಿದ್ರಿಂದ ತುಂಬಾ ಚೆನ್ನಾಗಿತ್ತು. ಮೋಹನ್ ಅಷ್ಟೇ ಚೆನ್ನಾಗಿದೆ ಅಂತೇಳಿ ತಿಂದರು. ಆಮೇಲೆ ಸ್ವಲ್ಪ ಸಾಂಬಾರು ಇತ್ತಲ್ಲ, ಅದರಲ್ಲಿ ಮೋಹನ್ ಮುದ್ದೆ ಎಲ್ಲ ತಿಂದ್ಕೊಂಡು ಮೇಲೆ ಸ್ವಲ್ಪ ರೈಸ್ ತಿಂದಿದ್ದು. ಅಂದರೆ ತುಂಬ ಮಾಡಿರಲಿಲ್ಲ, ಸ್ವಲ್ಪ ಮಾಡಿದ್ದೆ ಅಷ್ಟೇ. ತುಂಬ ಮಾಡಿದಿದ್ರೆ ಚೆನ್ನಾಗಾಗ್ತಿರ್ಲಿಲ್ಲ. ಅವನು ಅಳತೆಗೆ ಅಂತೇಳಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ, ಅಂದರೆ ಮಾಮೂಲಿ ಲೋಟಗಿನ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಮಾಡಿದ್ದೆ ಅಷ್ಟೆ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಓಕೆ, ನಾನು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.